ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ. ನಾನು ನೀಲಾ. ವೆಲ್ಕಮ್ ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಚಾನಲ್. ನಾನಿವತ್ತು ಕೆಲವೊಂದು ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಯಾವ್ಯಾವ ಸೊಪ್ಪು ಹಾರ್ವೆಸ್ಟ್ ಮಾಡ್ತಿದ್ದೀನಿ, ಹೇಗೆ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಚುಕ್ಕಕೂರ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಅಲ್ವಾ. ಇದು ಹೇಗೆ ನಾನು ಸೀಡ್ಸಿಂದ ಬೆಳೆಸಿದೆ ಅನ್ನೋ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಬನ್ನಿ. ಹಾಗೆ ಇದನ್ನು ಲಾಸ್ಟ್ ಟೈಮ್ ಒಂದು ಸತಿ ಹಾರ್ವೆಸ್ಟ್ ಕೂಡ ಮಾಡಿದ್ದೆ. ಆ ವಿಡಿಯೋ ಕೂಡ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಅದು ಕೂಡ ನೀವು ನೋಡ್ಬೋದು. ಈಗ ನೋಡಿದ್ರೆ ಮತ್ತೆ ಇದು ಹಾರ್ವೆಸ್ಟ್ಗೆ ರೆಡಿಯಾಗಿದೆ. ಹೀಗೆ ನಾವು ಒಂದು ಟಬ್ಬಲ್ಲಿ ಹಾಕ್ಕೊಂಡ್ರೆ ಸಾಕು, ಈ ಸೊಪ್ಪು ತುಂಬಾ ಫಾಸ್ಟಾಗಿ ಬೆಳೆಯುತ್ತೆ. ಹಾಗೆಯೇ ನಾನು ಇವತ್ತು ಹಾರ್ವೆಸ್ಟ್ ಮಾಡಾದ್ಮೇಲೂ ಕೂಡ ತೋರಿಸ್ತೀನಿ ನನಗೆ ಎಷ್ಟು ಸೊಪ್ಪು ಸಿಕ್ಕಿದೆ ಅಂತ. ನೀವು ನೋಡಿದ್ರೆ ನಾನು ರೀಸೆಂಟಾಗೇ ಇದನ್ನು ಹಾರ್ವೆಸ್ಟ್ ಮಾಡಿದ್ದು. ನಾವು ಹೀಗೇ ಬೇಗ ಬೇಗ ಹಾರ್ವೆಸ್ಟ್ಗಳನ್ನ ಮಾಡ್ತಾ ಇರಬೇಕು ಅಂತಂದರೆ ಹಾರ್ವೆಸ್ಟ್ ಮಾಡಿದ ತಕ್ಷಣ ಈ ಸೊಪ್ಪಿನ ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ, ಸೊಪ್ಪಿನ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಬೇಗ ನಮಗೆ ಇನ್ನೊಂದು ಹಾರ್ವೆಸ್ಟ್ಗೂ ಕೂಡ ಸೊಪ್ಪು ರೆಡಿ ಆಗುತ್ತೆ. ನೋಡ್ತಿದ್ದೀರಿ ಅಲ್ಲ, ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿದೆ ಎಲೆಗಳು. ಇದನ್ನು ನಾವು ಕೈಯಿಂದನೇ ಆರಾಮಾಗಿ ಕಟ್ ಮಾಡ್ಕೊಬೋದು. ಯಾಕಂದರೆ ಇದು ತುಂಬ ಎಳೆದಾಗಿರೋದ್ರಿಂದ ಕಾಂಡಗಳು ಸಹ ತುಂಬಾ ಮೃದುವಾಗಿದೆ. ಆರಾಮಾಗಿ ನಾವು ಕೈಯಿಂದಲೇ ಹಾರ್ವೆಸ್ಟ್ ಮಾಡ್ಕೊಬೋದು. ನೋಡ್ತಿದ್ದೀರಾ ಅಲ್ವಾ. ಹಾಗೆಯೇ ಇನ್ನೊಂದು ವಿಷಯ ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೀವು ನನ್ನ ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ಬೋದು. ಈಗ ನೋಡ್ತಿದ್ದೀರಿ ಅಲ್ಲ, ಎಷ್ಟು ಚೆನ್ನಾಗಿ ಈ ಸೊಪ್ಪಿನ ಗಿಡಗಳು ಬಂದಿದೆ ಅಂತ. ನಾನು ಈ ಸೊಪ್ಪಿಗೆ ಬರೀ ಹಸು ಗೊಬ್ಬರ ಅಷ್ಟೇ ಹಾಕ್ತೀನಿ. ಆಮೇಲೆ ಕೆಲವೊಂದು ಲಿಕ್ವಿಡ್ ಫರ್ಟಿಲೈಸರ್ಸ್ನ ಹಾಕ್ತೀನಿ. ಲಿಕ್ವಿಡ್ ಫರ್ಟಿಲೈಸರ್ಸು ಯಾವ್ದ್ಯಾವ್ದು ಹಾಕ್ತೀನಿ ಅನ್ನೋದಾದರೆ ನಾನು ನಿಮಗೆ ಇದಕ್ಕೆ ಮುಂಚೆನೇ ತೋರಿಸಿದ್ದೆ ಅಲ್ವಾ, ನಾನು ಲಿಕ್ವಿಡ್ ಫರ್ಟಿಲೈಸರ್ಸ್ನ ಹೇಗೆ ಮಾಡೋದು ಅಂತ. ಸೊ ನಾನು ನಮ್ಮ ಚಾನಲಲ್ಲಿ ತೋರಿಸಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ಸ್ನೇ ಈ ಗಿಡಗಳಿಗೂ ಸಹ ಹಾಕುವಂಥದ್ದು. ಈ ಗಿಡಗಳಿಗೂ ಅಷ್ಟೇ ನಾನು ಒಂದು 15 ಇಲ್ಲಾಂದರೆ 20 ದಿನಗಳಿಗೆ ಒಂದು ಸಾರಿ ಸ್ವಲ್ಪ ಕಂಪೋಸ್ಟ್ ಹಾಕ್ತೀನಿ. ಇಲ್ಲ ಅಂದರೆ ಹೀಗೆ ಹಾರ್ವೆಸ್ಟ್ ಮಾಡ್ತೀವಿ ಅಲ್ವಾ, ಹಾರ್ವೆಸ್ಟ್ ಮಾಡಿದಾಗ ಕಂಪಲ್ಸರಿಯಾಗಿ ಕಂಪೋಸ್ಟ್ನ ಹಾಕ್ತೀನಿ. ಹಾಗೆ ನೆಕ್ಸ್ಟ್ ಗಿವ್ ಅವೇಲಿ ನಿಮ್ಗೆ ಯಾರಿಗಾದರೂ ಈ ಸೀಡ್ಸ್ ಕೂಡ ಬೇಕು ಅನ್ನೋದಾದರೆ, ಚುಕ್ಕಕೂರ ಸೀಡ್ಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಗಿವ್ ಅವೇಲಿ ನಾನು ಈ ಸೀಡ್ಸ್ನ ಕೂಡ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೋಡ್ತಿದ್ದೀರಿ ಅಲ್ಲ, ಇದನ್ನು ನಾವು ಯಾವಾಗಲೂ ಹಾರ್ವೆಸ್ಟ್ ಮಾಡ್ತಾ ಇರಬೇಕು. ಅಂದರೆ ನಮಗೆ ಸೊಪ್ಪು ಬೆಳೆದಂಗೆ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ದರೆ ಮತ್ತೆ ನಮಗೆ ಸೊಪ್ಪು ಚೆನ್ನಾಗಿ ಬೆಳೆಯುತ್ತೆ. ನಾವು ಹಾರ್ವೆಸ್ಟ್ ಮಾಡದೆ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ನಮಗೆ ಇದರಲ್ಲಿ ಹೂ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಸೀಡ್ಸ್ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀಡ್ಸ್ ಏನಾದರೂ ಬರೋದು ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಮತ್ತೆ ಎಲೆಗಳು ಕಡಿಮೆ ಆಗಿಬಿಡುತ್ತೆ. ಸೊ ಆವಾಗ ಹಾರ್ವೆಸ್ಟ್ ಮಾಡ್ತಾ ಇರಬೇಕು. ನೋಡ್ತಿದ್ದೀರಾ ಅಲ್ವಾ, ನಾನು ಹಾಕಿ ಈಗ ಆಲ್ರೆಡಿ 2 ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಮತ್ತೆ ಹಾರ್ವೆಸ್ಟ್ ಮಾಡುವಾಗಲೂ ಕೂಡ ನಿಮಗೆ ತೋರಿಸ್ತೀನಿ. ನಾವು ಹೀಗೆ ಒಂದು ಟಬ್ಬಲ್ಲಿ ಈ ಚುಕ್ಕಕೂರ ಏನಿದೆ, ಸೊರೆಲ್, ಇದನ್ನು ಹಾಕ್ಕೊಂಡ್ರೆ ನಮಗೆ ಅಟ್ಲೀಸ್ಟ್ ಅಂದರೂ 4 ರಿಂದ 5 ಸಾರಿ ನಾವು ಇದನ್ನು ಹಾರ್ವೆಸ್ಟ್ ಮಾಡ್ಕೊಬೋದು. ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಕಡಿಮೆ ಮೇಂಟೆನೆನ್ಸ್ ಅಂತ ಕೂಡ ಹೇಳ್ಕೊಬೋದು. ನಾವು ಸ್ವಲ್ಪ ಕಡಿಮೆ ಗೊಬ್ಬರ ಕೊಟ್ಟರೂ ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡ್ತಿದ್ದೀರಾ ಅಲ್ವಾ. ನಾನೀಗ ಈ ಎಲ್ಲ ಸೊಪ್ಪನ್ನ ಕಿತ್ಕೊಂಡಾದಮೇಲೆ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಮತ್ತೆ ಸ್ವಲ್ಪ ಕಂಪೋಸ್ಟ್ ಹಾಕ್ತೀನಿ. ಹೀಗೆ ನಾವು ಕಂಪೋಸ್ಟ್ ಹಾಕೋದ್ರಿಂದ ಮತ್ತೆ ಎಲೆಗಳು ಚೆನ್ನಾಗಿ ಬೆಳೆದು ನೆಕ್ಸ್ಟ್ ಹಾರ್ವೆಸ್ಟ್ಗೆ ಮತ್ತೆ ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾವು ಸೊಪ್ಪಿನ ಗಿಡಗಳಿಗೆ ನೈಟ್ರೋಜನ್ ರಿಚ್ ಆಗಿರುವಂಥ ಫರ್ಟಿಲೈಸರ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಸೊಪ್ಪು ಅನ್ನೋದು ಬೆಳೆಯುತ್ತೆ. ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಗಿವ್ ಅವೇಲಿ ಸೀಡ್ಸ್ನ ಕಳಿಸಿದ್ದೆ ಅಲ್ವಾ, ಕೆಲವೊಬ್ಬರು ಮಾತ್ರ ನನಗೆ ಸೀಡ್ಸ್ ಬಂದಿದೆ ಅಂತ ಮೇಲ್ ಮಾಡಿದರು, ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿದರು. ಬಟ್ ಇನ್ನೂ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿಲ್ಲ ಅವ್ರಿಗೆ ಸೀಡ್ಸ್ ರೀಚ್ ಆಗಿದೆಯಾ ಇಲ್ವಾ ಅಂತ. ಪ್ಲೀಸ್ ನಿಮಗೆ ಸೀಡ್ಸ್ ರೀಚ್ ಆದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲ ಅಂದರೆ ನೀವು ನನ್ನ ಮೇಲ್ಗೂ ಕೂಡ ರಿಪ್ಲೈ ಮಾಡಿ ನನಗೆ ಸೀಡ್ಸ್ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನು ತಿಳಿಸ್ಕೊಡಿ. ನೋಡಿದ್ರಿ ಅಲ್ಲ, ನಾನು ಎಲ್ಲ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡಿ ನನಗೆ ಎಷ್ಟು ಸೊಪ್ಪು ಸಿಕ್ಕಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇನ್ನೊಂದು ಟಬ್ಬಲ್ಲಿ ನಾನು ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಅಲ್ವಾ, ಅದರಲ್ಲಿ ನೋಡಿ ಒಂದು ಟೊಮ್ಯಾಟೊ ಗಿಡಗಳು ಕೂಡ ಬಂದಿದೆ. 3 ಟೊಮ್ಯಾಟೊ ಗಿಡಗಳು ಬಂದಿದೆ. ಈಗ ಇದಕ್ಕೂ ಕೂಡ ನಾನು ಸ್ವಲ್ಪ
ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪು ಅಮ್ಮ ಆಲ್ರೆಡಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ನನಗೆ ಇಷ್ಟು ಚೆನ್ನಾಗಿ ಚುಕ್ಕ ಸೊಪ್ಪು ಬಂದಿದೆ, ನೋಡಿದ್ರಿ ಅಲ್ಲ. ಈಗ ನಾನು ಇದ್ರ ಜೊತೆಗೆ ಬಸಳೆ ಸೊಪ್ಪನ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಬಸಳೆ ಸೊಪ್ಪು, ಇದು ಆ್ಯಕ್ಚುಲಿ ನಾನು ನಿಮಗೆ ಸೀಡ್ಸ್ನ ಗಿವ್ ಅವೇಲಿ ಕೊಟ್ಟಿದ್ದೆ ಅಲ್ವಾ, ಸೇಮ್ ಬಸಳೆ ಸೊಪ್ಪು ಬೀಜಗಳನ್ನೇ ನಾನು ಇಲ್ಲಿ ಹಾಕಿರುವಂಥದ್ದು. ಈ ಬೀಜಗಳು ಗಿಡ ಆಗುತ್ತೆ, ನಮಗೆ ಬಳ್ಳಿ ಥರ ಆಗಲ್ಲ, ಇದು ಗಿಡ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪು ಬಂದಿದೆ. ಇದನ್ನು ನಾವು ಹೀಗೆ ಟಿಪ್ನ ಕಟ್ ಮಾಡ್ತಾ ಇದ್ದರೆ ನಮಗೆ ತುಂಬಾ ಚಿಗುರುಗಳು ಬಂದು ತುಂಬಾ ಚೆನ್ನಾಗಿ ಗುಂಪಾಗಿ ನಮಗೆ ಇಲ್ಲಿ ಸೊಪ್ಪು ಅನ್ನೋದು ಬೆಳೆಯುತ್ತೆ. ನಾನೀಗ ನೋಡಿ ಎಲ್ಲದನ್ನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಹೀಗೆ ಒಂದು 4 ಗಿಡ ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬಸಳೆ ಸೊಪ್ಪು ಬರುತ್ತೆ. ಹಾಗೆಯೇ ಚುಕ್ಕ ಕೂರ ಅಷ್ಟೇ, ನಾವು ಒಂದು ಟಬ್ಗೆ ಹಾಕ್ಕೊಂಡ್ರೆ ಸಾಕು, ನಮಗೆ ಸಾಕಾಗತ್ತೆ. ನೋಡಿ ಎಷ್ಟು ಸೊಪ್ಪು ಬಂದಿದೆ ಅಲ್ವಾ. ಇಲ್ಲಿ ನನಗೆ 3 ಗಿಡಗಳಿದೆ ಅಷ್ಟೇ, ಅದರಲ್ಲೇ ನನಗೆ ಇಷ್ಟೊಂದು ಸೊಪ್ಪು ಅನ್ನೋದು ಬಂದಿದೆ. ಇದನ್ನು ನಾನು ಫಸ್ಟ್ ಹೇಳಿದೆ ಅಲ್ವಾ, ನಾನು ಒಂದು ಗ್ರೋ ಬ್ಯಾಗಲ್ಲಿ ನಟ್ಟಿದ್ದೆ ಅಂತ. ಆ ಗ್ರೋ ಬ್ಯಾಗಲ್ಲಿ ಇದು ಬೆಳೆದಿತ್ತು, ಅದರಿಂದ ತೆಗೆದು ಈ ಗ್ರೋ ಬ್ಯಾಗಲ್ಲಿ ನಾನು ಶಿಫ್ಟ್ ಮಾಡಿದ್ದೀನಿ. ಇದರಲ್ಲಿ ನೋಡ್ತಿದ್ದೀರಾ ಅಲ್ವಾ, 3 ಗಿಡಗಳಿದೆ. 3 ಸಹ ನಾನು ಗ್ರೋ ಬ್ಯಾಗಿಂದ ತೆಗೆದು ಇದರಲ್ಲಿ ನಟ್ಟಿರುವಂಥದ್ದು. ಇದು ತುಂಬಾ ಚೆನ್ನಾಗಿ ಬೆಳೀತಿದೆ ಈ ಗ್ರೋ ಬ್ಯಾಗಲ್ಲಿ ನಟ್ಟಿದ ನಂತರ. ನೋಡಿ ಬಸಳೆ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಆಗಿದೆ. ನೋಡಿದ್ರಾ ಎಷ್ಟು ಬಸಳೆ ಸೊಪ್ಪು ಬಂದಿದೆ ಅಂತ. ಇದು ಕೂಡ ತುಂಬ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿದೆ. ಹಾಗೆಯೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಇಲ್ಲಿ ನೋಡಿ ಇನ್ನೊಂದು ಸೊರೆಲ್ ಗಿಡ ತೋರಿಸ್ತಿದ್ದೀನಿ. ಇದು ನಾನು ನಿಮಗೆ ಹೀಗೆ ತಾನೇ ಹೇಳಿದೆ ಅಲ್ವಾ, ಒಂದು ಗ್ರೋ ಬ್ಯಾಗ್ನ ಖಾಲಿ ಮಾಡಿ ತೆಗೆದೆ ಅಂತ. ಆ ಗ್ರೋ ಬ್ಯಾಗಲ್ಲಿ 2 ಗಿಡಗಳು ಬಂದಿತ್ತು. ಬಟ್ ಯಾಕೆ ಸುಮ್ಮನೆ ಗಿಡ ಬಿಸಾಕೋದು ಅಂತ ನಾವು ಆಗ ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಸಾರಿಗೆ ಯೂಸ್ ಮಾಡ್ಕೊಂಡ್ವಿ. ಬಟ್ ಈ ಗಿಡಗಳನ್ನೇನು ಮಾಡಿದ್ವಿ, ಈ ಗ್ರೋ ಬ್ಯಾಗಲ್ಲಿ ಸುಮ್ಮನೆ ಕಾರ್ನರಲ್ಲಿ ನೆಟ್ಟಿ ಇಟ್ಟಿದ್ವಿ. ಇದು ಕೂಡ ಈಗ ತುಂಬಾ ಚೆನ್ನಾಗಿ ಎಲೆಗಳನ್ನ ಬಿಟ್ಟಿದೆ, ನೋಡ್ತಿದ್ದೀರಿ ಅಲ್ಲ. ಈಗ ನಾನು ಕುಯ್ತಾ ಇರೋದು ಬರೀ 1 ಗಿಡದಿಂದ. ಇದರಲ್ಲೂ ಸಹ ತುಂಬಾ ಚೆನ್ನಾಗಿ ನನಗೆ ಎಲೆಗಳು ಸಿಕ್ಕಿದೆ. ಹಾಗೆ ಇನ್ನೂ ಒಂದು ಗಿಡನ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಸಹ ನಾನು ಗ್ರೋ ಬ್ಯಾಗಿಂದ ಕಿತ್ತೆ ಇದರಲ್ಲಿ ನಟ್ಟಿರೋದು. ನೋಡಿ ಈ ಗಿಡದಲ್ಲೂ ಕೂಡ ಎಷ್ಟು ಬ್ರಾಂಚಸ್ ಬಂದಿದೆ ಅಂತ. ಇದು ಒಂದೇ ಗಿಡನೇ, ಒಂದೇ ಗಿಡದಲ್ಲಿ ತುಂಬ ಬ್ರಾಂಚಸ್ ಬಿಟ್ಟು ತುಂಬಾ ಎಲೆಗಳನ್ನ ಬಿಟ್ಟಿದೆ. ಇದು ಇನ್ನೊಂದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ. ನಾನು ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ನಾವು ಯಾವುದೇ ಸೊಪ್ಪಾದರೂ ಹಾರ್ವೆಸ್ಟ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಒಂದೇ ಗಿಡ ಎಷ್ಟು ಚೆನ್ನಾಗಿ ಗುಬುರಾಗಿ ಬೆಳೆದಿದೆ ಅಲ್ವಾ. ಸೊ ಈಗ ಈ ಎಲೆಗಳನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಈ ಥರ ಒಂದು 2-3 ಸೊಪ್ಪಿನ ಗಿಡಗಳನ್ನ ಹಾಕ್ಕೊಂಡ್ರೆ ಸಾಕು, ಒಂದು 4 ಜನ ಇರುವಂಥ ಫ್ಯಾಮ್ಲಿಗೆ ಇದು ಸಾಕಾಗುವಷ್ಟು ನಮಗೆ ಸೊಪ್ಪು ಸಿಗುತ್ತೆ. ನೋಡ್ತಿದ್ದೀರಾ ಅಲ್ವಾ, ನಾನು ಕೂಡ ಎಷ್ಟು ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದೆ ಅಂತ. ಈ ಗಿಡದಲ್ಲೂ ಕೂಡ ಎಲ್ಲ ಸೊಪ್ಪನ್ನು ನಾನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಿಮಗೆ ಟೊಮ್ಯಾಟೊ ಗಿಡ ಕಾಣಿಸ್ತಿದೆ ಅಲ್ವಾ, ಇದು ಚೆರಿ ಟೊಮ್ಯಾಟೊ ಗಿಡ. ಸೊ ನಾನು ಫಸ್ಟ್ ಟೈಮ್ ಚೆರಿ ಟೊಮ್ಯಾಟೊ ಹಾಕಿರುವಂಥದ್ದು. ಚೆನ್ನಾಗಿ ಬರ್ತಾ ಇದೆ. ಇದು ಮತ್ತೆ ಬೆಳೆದಾದ್ಮೇಲೆ ನಿಮಗೆ ಮುಂದೆ ತೋರಿಸ್ತೀನಿ. ನೋಡಿ ಇಷ್ಟು ನನಗೆ ಸೊರೆಲ್ ಅಂದರೆ ಚುಕ್ಕ ಕೂರ ಸಿಕ್ಕಿದೆ, ನೋಡ್ತಿದ್ದೀರಿ ಅಲ್ಲ. ಇದು ಇವತ್ತಿನ ಹಾರ್ವೆಸ್ಟ್. ಹಾಗೆಯೇ ಇನ್ನೊಂದು ಬಳ್ಳಿ ಕೂಡ ತೋರಿಸ್ತೀನಿ. ಇದು ನೋಡ್ತಿದ್ದೀರಾ ಅಲ್ಲ, ಇದು ಬಸಳೆ ಸೊಪ್ಪಿನ ಬಳ್ಳಿ. ಇದು ನಾನು ನಿಮಗೆ ಆಗಲೇ ತೋರಿಸಿದ್ದು ಬರೀ ಗಿಡ ಥರ ಇರುತ್ತೆ, ಇದು ಬಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದನ್ನು ನಾನು ಕೆಳಗಡೆ ನೆಲದ ಮೇಲೆ ಹಾಕಿರೋದು. ಇದು ಎಲೆಗಳು ಕೂಡ ತುಂಬ ಅಗಲವಾಗಿ ತುಂಬಾ ಚೆನ್ನಾಗಿ ಬೆಳೆದಿದೆ. ನೋಡಿದ್ರಿ ಅಲ್ಲ, ಇವತ್ತು ನಾನು ಕುಯ್ದಂಥ ಬಸಳೆ ಸೊಪ್ಪು, ಹಾಗೆಯೇ ಇದು ಗೋಣಿ ಸೊಪ್ಪು ಒಂದು ಪಾಟಲ್ಲಿ ಸ್ವಲ್ಪ ಬೆಳೆದಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಸಹ ಒಂದು ಸೊಪ್ಪು, ಇದನ್ನು ಸಹ ಒಂದೇ ಒಂದು ಗಿಡ ಬಂದಿದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಬಸಳೆ ಸೊಪ್ಪಿನ ಬಳ್ಳಿಯಿಂದ ಕೂಡ ಒಂದು 4-5 ಎಲೆಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ನಾವು ಯಾವಾಗಲೂ ಅಷ್ಟೇ ಎಲೆಗಳು ತುಂಬ ಎಳೆದಾಗಿದ್ದಾಗ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳು ಬಂದಿದೆ ಅಲ್ವಾ. ಬಟ್ ಈ ಎಲೆಗಳೆಲ್ಲದೂ ತುಂಬಾ ಎಳೆದಾಗಿದೆ. ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳು ಬಂದಿದೆ ಅಂತ. ನೋಡಿ ನನ್ನ ಕೈ ಏನಿದೆ ಅಷ್ಟು ಅಗಲವಾಗಿರುವಂಥ ಎಲೆಗಳು ಬಂದಿದೆ ಇದರಲ್ಲಿ. ಸೊ ಈ ಬಳ್ಳಿ ಸೀಡ್ಸ್ ಕೂಡ ನಾನು ಸೇವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗಿವ್ ಅವೇಲಿ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ.
ಇದು ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಉಪಯೋಗ ಆಗುತ್ತಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಕೂಡ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.